ಸಿನಿಮಾ ನೋಡಿದ್ರಿ ಅಂದ್ರೆ ಎಷ್ಟೋ ಸಿನಿಮಾದಾಗ ಅವ್ರು ಕಾಮನ್ ಡೈಲಾಗ್, ಏಯ್ ನಾನು ತಾಯಿ ಹಾಲು ಕುಡಿದು ಬೆಳೆದಿನ ಕಣೋ ಕೇಳಿದ್ರು. ಆ ಸಿನಿಮಾದ ಮಾಡ ಹಿರುಗಳು ಹೇಳ್ತಾರೆ. ಏನದ್ರ ಅರ್ಥ? ಗಿಣ್ಣದ ಹಾಲು ಕುಡಿದ್ರೆ ಅದು ಅಮೃತ ಬುದ್ಧಿ. ಅದು ಗಿಣ್ಣದ ಹಾಲು ಕೂಸಿಗೆ ಹಾಕಿ ಕರ್ಕ ಕರನು ಕೂಸಿದ್ದಂಗ ನೆನ್ಪಿಡ್ರಿ. ಕೂಸಿಗೆ ಅಮೃತ ಬುದ್ಧಿ ಅಂತ ಯಾಕೆ ಹೇಳಿದೆ ಅಂದ್ರೆ ಅದು ರೆಡಿಮೇಡ್ ಹುಟ್ಟಿ ನೋಡ್ರಿ. ಇದೇ ಒಂದು ನೆನಪು ಮಾಡ್ಕೊಡ್ತೀನಿ ನಾನು. ಮನುಷ್ಯನ ಕೂಸು ಅಂದ್ರೆ ಬರೀ ತನ್ನ ಕಾಲ ಮೇಲೆ ನಿಲ್ಲಾಕ 11 ತಿಂಗಳು 12 ತಿಂಗಳು ತಗೊಳ್ಳೋದ್ರಿ. ನಾವು ನೀವು ಒಂದು ವರ್ಷದಲ್ಲಿ ನೀವು ಅಡ್ಡಾಡ ಅದನ್ನ ದಂಧಕ್ಕೆ ನೋಡ್ಬೇಕು. ಕರ ಬಿಟ್ಟು ಟೈಮ್ ಹಚ್ಚರಿ 15 ನಿಮಿಷ ಹೇಳಕ್ ಪ್ರಯತ್ನ ಮಾಡಿರುತ್ತೆ. ಅರ್ಧ ತಾಸು ಎದ್ದು ನಿಂತಿರುತ್ತೆ. ಇನ್ನು ಅರ್ಧ ತಾಸು ಬಿಟ್ಟರೆ ಓಡ್ ತುಂಬ ಓಡಿರುತ್ತೆ. ಚಿನ್ನಟಿಗೆ ತೆಗಿತಿದ್ದೆ ಕರ. ಯಾಕೆ ಕೊಡ್ತು? ಪ್ರಕೃತಿ ಅದು. ಅದು ದೇವರಂತ ಕರಿ ಏನಾರ ಕರಿ. ನಾ ಪ್ರಕೃತಿ ನಿಜರು ನಿಸರ್ಗ ಅಂತ ಕರಿತೀನಿ. ನಾನು ಆ ಶಕ್ತಿ ಬರ್ಬೇಕಲ್ಲ ಅದಕ್ಕೆ. ಎಲ್ಲಿಂದ ಬಂತು? ಅದಕ್ಕೆ ಏನ್ ಮಾಡ್ಬೇಕು ನಾವು? ಗಿಣ್ಣದಾಲ್ ಕೂಡಿಸ್ಬೇಕು. ಹುಟ್ಟಿದ ಕೂಡಲೇ ಗಿಣ್ಣದಾಲ್ ಕೂಡಿಸೋದು ಈಗ ಪದ್ಧತಿ ಎಲ್ಲ ರೂಢಿ ಮಾಡ್ಕೊಳಕಂತಾರೆ. ಮೊದಲು ಒಂದು ಸ್ವಲ್ಪ ಆಪತ್ತು ಏನಂತಾರೆ ಅದಕ್ಕೆ ವಿಪರೀತ ನಂಬಿಕೆ ಇದ್ದು. ಮಾಸನ ಬಿದ್ದಿದ್ವಿ, ಮಾಸ ಬಿದ್ದ ಹಾಲು ಕೂಡಿಸ್ಬೇಕು. ಕೆಟ್ಟ ಸುಳ್ಳು, ತಪ್ಪು. ಯಾಕೆ? ಯಾವ್ದಾರ ಗಿಡದಾಲ ಅಂತ ಹೇಳ್ತೀವೋ ಅದನ್ನ ಹೀರ್ಕೊಳ್ಳೋ ಶಕ್ತಿ ಕರ್ದೊಳಗ ಟೈಮ್ ಇರ್ತೈತೆ. ಅದಕ್ಕೂ 1 ತಾಸು 2 ತಾಸು 3 ತಾಸು. ಆಮೇಲೆ ಹಾಲಿನೂ ಏನಾಗತ್ತ, ತಾಯಿ ಕೆಚ್ಚಲೂ ಕೂಡ ತಾಸಿನಿಂದ ತಾಸಿಗೆ ಅದರ ಗುಣಮಟ್ಟ ಕಡಿಮೆ ಆಗ್ತಿರ್ತದೆ. ತಕ್ಷಣ ಎದ್ದುಕೊಳ್ಳಿ ಅದು ಕರದ ಬಿಡ್ತೀವಿ ನಾವು. ಬಾಯಿ ಮುಖ ಅದು ಏನಾದ್ರು ಮೂರನೇ ಸೊಳ್ಳೆ ಏನದು ಬಣ್ಣಿ ಇದ್ರ ತೆಗಿಬೇಕು. ಕೆಲವೊಂದು ಈಗ ಜೋಲಿ ಹೊಡ್ಸೋದು ಒಳ್ಳೆ ಪದ್ಧತಿ. ಆದ್ರೆ ಅತಿ ಜೋಲಿ ಹೊಡಿಸ್ಬೇಡ್ರಿ. ಕನ್ನಡ ಮೂನಿಂದ ಬಣ್ಣ ಬೀಳಿ ಅಂತ ಮಾಡ್ತಾರೆ. ಸ್ವಲ್ಪ ಭಾಳ ಸ್ಪೀಡ್ ಬೇಡ. ಒಂದ್ ವೇಳೆ ಉಸಿರಾಡ್ಲೇ ಇಲ್ಲಪ್ಪ ಹುಡಿದ ಕರ ಹುಡಿ ಹತ್ರ ಚೂಡರು ಇವೆಲ್ಲ ಆಧುನಿಕ ಪದ್ಧತಿನೇ ಇದೆ. ಇದೊಂದು ಕಾರಣ ಐತಿ. ನರಗಳ ಸಂವೇದನೆ ಅಂತ ಹೇಳಿ. ಈಗ ನಾವು ಮಕ್ಕೊಂಡಾಗ ಯಾರು ಬಡದ್ರೆ ಎಚ್ಚರ ಆಗುತ್ತೆ. ಯಾಕೆ? ಬಡದದ್ದು ತಲೆಗೆ ಹೋಗುತ್ತೆ. ತಲೆಯಾಗಿಂದ ಎದ್ದೇಳವನ್ನ ಯಾರು ಬಡಿಯಾಕಂತ ನೋಡೋದು ಹೇಳ್ತಿರ್ತದೆ ಮೆದಳು. ಕರ ಉಸಿರಾಡ್ತಿರ್ತಾರೆ ಆ ಥರ ಕಾರಣಗಳು. ಆ ಬುದ್ಧಿ ಅಮೃತ ಬುದ್ಧಿ ನಾವು ಕಳ್ಕೊಂಡ್ವಿ ಅಂದ್ರೆ ತಡ್ಕೊಳ್ಳೋ ಶಕ್ತಿ ಹೋಗ್ತೈತಿ. ರೆಡಿಮೇಡ್ ನಮಗೆ ಸಿಕ್ಕಿರೋದು ನಾವು ಕೊಡ್ಲಿಲ್ಲ ಅದಕ್ಕಂದ್ರೆ ನಾವು ಅನ್ಯಾಯ ಮಾಡಬೇಕು. ಒಬ್ಬ ತಾಯಿಯಿಂದ ಹುಟ್ಟಿದ ಕೂಸನ್ನ ನಾವು ಬೇರೆ ಮಾಡಿ, ದಯವಿಟ್ಟು ಗಮನವಿಟ್ಟು ಕೇಳಿದ್ರೆ ಒಳ್ಳೆಯದು. ಹುಟ್ಟಿದ ಕೂಸನ್ನ ತಾಯಿಯಿಂದ ದೂರ ಮಾಡಿ ಹಾಲು ಕೊಡದೆ ಹೋದ್ರೆ ತಾಯಿಗೂ ಕಷ್ಟ, ಕೂಸಿಗೂ ಕಷ್ಟ. ತಾಯಿಗೆ ತಡ್ಕೊಳ್ಳಾರ್ದು ನೋವಾಗ್ತದೆ. ಆ ಕೂಸು ಹೋದೆಲ್ಲ ಅನ್ನೋ ಒಂದು ತ್ರಾಸ. ಜೊತೆಗೆ ಕೂಸಿಗೆ ಇರ್ಬೇಕಾದ ಹಾಲು ಅದಕ್ಕೆ ಸಿಗೋದಿಲ್ಲ ಗಿಣ್ಣದ. ಹಂಗೆ ಕರೆಕ್ಟು ಸಿಗ್ಲಿಲ್ಲ ಅಂದ್ರೆ ರೋಗ ರುಜಿನ ಬರೋಬ್ಬರಿ ಬಂದು ಅದು ಸಾಗಾಣಿಕೆ ಪದ್ಧತಿ. ಹಾಲು ಗಿಣ್ಣದ ಹಾಲು ಕುಡಿಸ್ಬೇಕಂದ್ರೆ ಹೇಗೆ ಕುಡಿಸ್ಬೇಕ್ರಿ? ಬಳ್ಳಿ ಇಟ್ಟು ಕುಡಿಸ್ಬೇಕ, ಗಿಡ್ಡದ ಹಾಲು ಇಟ್ಟು ಕುಡಿಸ್ಬೇಕ, ಕರ ಬಿಡಬೇಕ. ನಿಮ್ಮ ಅನುಕೂಲ, ನಿಮ್ಮ ಸುಲಭವಾಗಿ ನಿಮ್ಗೆ ಏನ್ ಮಾಡಕ್ ಬಂತು ಅದನ್ನ ಮಾಡ್ರಿ. ಅದು ವೈಜ್ಞಾನಿಕವಾಗಿ ಬಹಳ ಸರಿ ಎಲ್ಲ ಕಡೆಗೆ. ಈಗ ನಾನು ಮಾಡಿದೆ ನಿಮ್ಮ ಎದುರಿಗೆ ಆ ಕ್ಯಾಮ್ರಾ ಸೆಟ್ ಅದೇನೋ ಏನೋ ಒಂದು ಹೋಗೈತಿ. ಗಟ್ಟಕ್ಕೆ ಪಿಂಗ್ ಇಟ್ಟು ನಾನು ಬಾವಿ ತೊಡಕ್ ಬಾದ ಜೋಡ್ಸಕ್ ಬಾದೆ, ಆಗ್ಲಿಲ್ಲ. ಬಡ ಸರ್ ಇಲ್ಲೇ ಕ್ಯಾಮ್ರಾ ಇಡ್ತೀನಿ ಅಂತ ಇಟ್ಟೆ. ಇಲ್ಲೊಂದು ಕ್ಯಾಮ್ರಾ ಇಟ್ಟಿನಿ. 2 ಕಡೆ ರೆಕಾರ್ಡ್ ಆಗ ಯಾರ್ಯಾರು ಎಷ್ಟೆಷ್ಟು ಗಮನ ಕೊಡ್ತಾರ, ಯಾರಿಗೆ ಎಷ್ಟು ಹಿಡಿಸುತ್ತೆ ನಮ್ದು ಅಥವಾ ಹಿಡಿಸಿಲ್ಲ ರೆಕಾರ್ಡ್ ಆಗಿರುತ್ತೆ. ಆಮೇಲೆ ಹೋಗಿ ಅದೇನು ಮಾಡ್ತೀವಿ ನಮ್ಮ ಮನೆಗೆ ಹೋಗಿ. ಅಂದ್ರೆ ಗಟ್ಟಕ್ಕೆ ಬೇಕೈತೆ ಬಾವಿ ನೋಡಕ್ ಹೋದ್ ತ್ರಾಸ. ದನಕ್ಕೆ ತ್ರಾಸ ಆದ್ಮೇಲೆ ಹುಡುಕಾಡೋದಲ್ಲ, ಓಡಾಡೋದಲ್ಲ. ಆ ತ್ರಾಸ ಬರೋದನ್ನು ನೋಡ್ಕೊಳ್ಳೋದು ಶಾಲೆ. ಇದು ಬರೀ ದನದ ವಿಷಯದಾಗ ಅಷ್ಟಲ್ಲ, ಆರೋಗ್ಯದ ವಿಷಯದಾಗ ಮನುಷ್ಯನೂ ಅಲ್ಲ. ಮನುಷ್ಯನ ಆರ್ಥಿಕತೆ, ದುಡ್ಡಿನ ವಿಷಯದಲ್ಲಿ ತಿಳ್ಕ. ನಾಳೆ ಹೆಂಗಪ್ಪ ಆತ್ಮವಿಷ್ಠೆ ಏನಾದ್ರು ಬೇಕಲ್ಲ, ಅಪ್ಪನ ಬಗ್ಗೆ ಇರ್ಬೇಕಲ್ಲ. ಹಿಂಗೆ ವಿಚಾರ ಮಾಡಿದವರು ಬಾಳೆ ಸೇನೆ ಸಾಧ್ಯ. ಈ ದನದ ವಿಷಯದಾಗ ಇಂಗ್ಲೀಷ್ನ ಭಾಳ ಚಂದ ಬರ್ತದೆ. ಮಿಸ್ಮ್ಯಾನೇಜ್ಮೆಂಟ್ ಇಕ್ವಲ್ ಟು ಲಾಟ್ ಆಫ್ ಡ್ಯಾಮೇಜ್ಮೆಂಟ್. ಯಾವತ್ತೂ ಸಾಕುವ ಪದ್ಧತಿ ತಪ್ಪಿದ್ರೆ ತೊಂದರೆಗಳು ಬಹಳ ಬರ್ತವೆ. ನೆಕ್ಸ್ಟ್ ಇದು ಮನುಷ್ಯಕ್ಕೆ ಬರ್ತವೆ, ದನಕ್ಕೆ ಬರ್ತವೆ. ಈಗ ಈ ರೋಗ ಇಲ್ಲ, ಹೆದರ್ಬೇಡ್ರಿ. ಕುರಿಗಳಿಗೆ ಇದು ಆದ್ರೆ ಸ್ವಲ್ಪ ನಡಿ ಬೆನ್ನೆ ಅನ್ನೋ ಇದು ಬ್ಯಾಕ್ಟೀರಿಯಾ ಬರ್ತವೆ. ಒಂದು ದನದಿಂದ ಇನ್ನೊಂದು ದನಕ್ಕೆ ಬರ್ತದೆ. ನೆಕ್ಸ್ಟ್ ಅದು ಚರ್ಮ ರೋಗ. ಬಹುಶಃ ನನಗೆ ಗೊತ್ತಿಲ್ಲ, ಈ ರೋಣ ತಾಲೂಕು ಗದಗ ತಾಲೂಕಿನ 8 ದನಗಳಿಗೆ ರೋಗ ಬಂದಿದ್ದು ಏನೋ.
ಗೋಕಾಕ ಬೆಳಗಾವಿ ಕಡೆ ಮಾತ್ರ ಜೋರಿ. ಯಾವ ತಾಲೂಕು ಏನ್ ಮಾಡಕ್ಕಾಗ್ತದ? ಅದೊಂದು ಆಶೀರ್ವಾದ ಅಂದ್ರೆ ಆದ್ರೆ ಅದು ಈಗ ಲಸಿಕೆ ಐತಿ. ಹೌದ್ರಿ. ಪಶುಪಾಲನಾ ಇಲಾಖೆಯ ಒಬ್ಬರು ಈಗ ನಿರ್ದೇಶಕರಿದ್ದಾರೆ ಮಂಜುನಾಥ್ ಪಾಳೆಗಾರ್ ಅಂತ ನರೇಗಲ್ ಅದ್ರಲ್ಲಿ ಸಿಕ್ಕರು ನಮ್ಮ ನರೇಗಲ್ ನರೇಗಲ್ ಅವರು ಸುಗಂಧರಾವ್ ಪಾಳೆಗಾರ್ ಅದಲ್ಲ ಅವರ ಮಗ ಈಗ ಡೈರೆಕ್ಟರ್ ಅದರ ಅವರು. ಮೊನ್ನೆ ಅವರು ಮಾತಾಡಿದೆ ಧಾರವಾಡ ಸಿಕ್ಕಲ್ವಾತು ಮೊನ್ನೆಗೂ ಮಾತಾಡ್ತಿರ್ತೀವಿ. ಲಸಿಕೆ ಭಾರತೀಯ ಲಸಿಕೆಯನ್ನು ತಯಾರಾಗತ್ತೈತಿ ಆದ್ರೆ ಅದು ಎಲ್ಲ ಕಡೆ ಬಂದಿಲ್ಲ. ಬಟ್ ಇನ್ನೊಂದು ಉಪಯೋಗ ಮಾಡ್ತಾರೆ ಈಗ ದನಗಳಿಗೆ ಉಪಯೋಗ ಮಾಡೋದನ್ನ ಒಂದಿಷ್ಟು ಕುರಿದು ಉಪಯೋಗ ಮಾಡ್ತಾರೆ. ಅದು ಬಹಳ ಪರಿಣಾಮಕಾರಿ ಐತಿ. ಇಡೀ ರಾಜ್ಯ ತುಂಬ ಅದೇ ಲಸಿಕೆ ಹಾಕಿರ್ತಾರೆ. ದಯವಿಟ್ಟು ಎಲ್ಲ ದನಗಳಿಗೆ ಇದನ್ನು ಹಾಕಿಸ್ಬೇಕು. ಹಾ ಕರೆಕ್ಟ್. ಕುರಿ ಹಾಕಿದ್ರೆ ಇದಕ್ಕಾಗುತ್ತೆ ಬರ್ತದೆ ಎಲ್ಲ ವೈರಸ್ ಇಫೆಕ್ಟ್. ಅದಕ್ಕೇನು ವೈರಸ್ ಒಂದು ಉದಾಹರಣೆ ಹೇಳ್ತೀನಿ. ವ್ಯಾಕ್ಸಿನ್ ಅಂದ್ರೆ ಏನು, ಲಸಿಕೆ ಅಂದ್ರೆ ಏನು ಅಂತ ಒಂದು ಮಾತು ಹೇಳ್ಬಿಡ್ತೀನಿ. ಸಣ್ಣ ಹುಡುಗರು ಪೋಲಿಯೋ ಹಾಕ್ಸಿದ್ನೆ ಅದೇನೇನು ಹಾಕ್ಸಿದ್ನೆ ಅಂತ ಹಾಕಿ ನಾವು ನೀವು ಕೂಡ ಹಾಕಿಸ್ಕೊಂಡಿದ್ವಿ. ಸ್ಮಾಲ್ ಪಾಕ್ಸ್ ಸಿಗಲಿದ್ದು ಅದೆಲ್ಲ ಅಲ್ಲಿ ಏನಿಲ್ಲ. ಮೊದಲು ಒಂದಿಷ್ಟು ರೋಗಾಣು ಮೊದಲು ಕೊಡ್ತಾರೆ ದೇಹಕ್ಕೆ, ದನದ ದೇಹಕ್ಕೂ ಕೂಡ. ಅದ್ರ ವಿರುದ್ಧ ಶಕ್ತಿ ಬೆಳೆಸ್ಕೊಳ್ತೈತಿ ದೇಹ. ಯಾರು ಹೊರಗಿಂದ ಕೊಡೋದಲ್ಲ ಶಕ್ತಿ. ಗಿಣ್ಣದ ಹಾಲು ಬಿಟ್ಟರೆ ರೋಗ ನಿರೋಧಕ ಶಕ್ತಿ ಕೊಡುವಂಥದ್ದು ಈ ಜಗತ್ತಿನಾಗ ಏನೂ ಇಲ್ಲ. ನಾವ ಬೆಳೆಸ್ಕೋಬೇಕು. ನಮ್ಮ ದೇಹಕ್ಕೆ ನಾವೇ ಕೊಡ್ಬೇಕು ಶಕ್ತಿ. ನಮ್ಮ ಕರುಗಳು ದನಗಳು ತಾವೇ ಬೆಳೆಸ್ಕೋಬೇಕು. ಅದರ ಸಲುವಾಗಿ ಮತ್ತು ಸ್ವಲ್ಪ ಪರಿಚಯಾತ್ಮಕ ಅಂತಾರೆ ಸ್ಯಾಂಪಲ್. ಅದು ಬೇರೆ ಬೇರೆ ರೀತಿ ವ್ಯಾಕ್ಸಿನ್ ತಯಾರು ಮಾಡ್ತಾರೆ. ಲಸಿಕೆನ ಕೊಟ್ಟಾಗ ದೇಹಗಳು ರೋಗ ನಿರೋಧಕ ಶಕ್ತಿ ಬೆಳಿತೈತಿ. ಅವು ಖರೆ ಒಂದರ ವೈರಸ್ ಖರೆ ಒಂದರ ರೋಗ ಕ್ರಿಮಿ ಬಂದು ಎದುರಿಸೋ ಶಕ್ತಿ ಬರ್ತದೆ. ಇದು ಲಸಿಕೆ ಅಥವಾ ವ್ಯಾಕ್ಸಿನ್ ಅಂದ್ರೆ ರೂಪ. ಮನುಷ್ಯರಿಗಾಗಲಿ ದನಕ್ಕಾಗಲಿ ಯಾಕೆ ವ್ಯಾಕ್ಸಿನ್ ಕೊಡ್ತಾರೆ ಮೊದಲೇ ಅಂದ್ರೆ ಅದು ನಿಜವಾದ ರೋಗ ಕ್ರಿಮಿಯ ರೂಪ ಅಂತಾರೆ. ಹೆದರಿಕೆ ಯಾರಿಗೇನು ಹೆದರ್ಸ್ಬೇಕು ಅಂತಂದ್ರೆ ಸುಮ್ಮನೆ ಯಾರು ಹೋಗ್ಬಾರ್ದು ದೇವ್ ಹೋಯ್ತು ಸುಮ್ಮನೆ ಕರೆ ಬಿಟ್ಟು ಹಾಕೊಂಡು ಕಬಡ್ಡಿ ಹೊತ್ಕೊಂಡು ರಾತ್ರಿ ಅಡ್ಡಾಡ್ಬಿಟ್ರೆ ಬಂದಿದ್ದಿಲ್ಲ. ಸುಮ್ಮನೆ ಹೆದರ್ಸೋದು. ಅಷ್ಟು ಹೆದರ್ಸಿರವ ಹೆದರಿಕೆ ಯಾರು ಹೋಗಲ್ಲ ಆ ಕಡೆ. ಹಂಗಿದ್ದು ವಿಷಯ. ನೆಕ್ಸ್ಟ್ ಇದು ಒಂದು ನಿಮಿಷ ಇದು ಚಪ್ಪಿ ಬೇನಿ ಗಂಟಲು ಬೇನಿ ಭಾಳ ಹೇಳೋದೇನು ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೊಂಡು ಬಂದು ಹೋಗ್ತೀನಿ. ಸಂಶಯ ಇದ್ರೆ ದಯಮಾಡಿ ಕೇಳಿ. ಇವೆರಡು ಬೇನಿ ಹಲಗಿ ಬೇನಿ ಅಂತೀವಿ ನಾವು ಹೇಳೋದಕ್ಕೆ. 24 ತಾಸಿನಾಗ ಟ್ರೀಟ್ಮೆಂಟ್ ಕೊಡಿಸ್ಲಿಲ್ಲ ಅಂದ್ರೆ ಚಪ್ಪಿ ಬೇನಿ ಗಂಟಲು ಬೇನಿ ಬಂದ್ರೆ ಹಲಗಿ ಬರ್ಸೋದು ಗ್ಯಾರಂಟಿ ಬರುತ್ತೆ. ನೆಕ್ಸ್ಟ್ ಅದು HS ಗಂಟಲು ಬಾವು ಭಾಳ ಕಡಿಮೆ. ನಮ್ಮ ಧಾರವಾಡ ತಾಲೂಕಿನ ಭಾಳ ಜೋರು ಇತ್ತು ಚಪ್ಪಿ ಬೇನಿ ಗಂಟಲು ಬೇನಿ. ಒಂದೇ ಕಡೆ ಎರಡು ಪ್ರತ್ಯಕ್ಷ ಅಕ್ಕವು. ಮಳೆಗಾಲ ಆದ್ಮೇಲೆ ಪ್ರತ್ಯಕ್ಷ ಅಕ್ಕವು. ನೆಕ್ಸ್ಟ್ ಇದು ದನಗಳ ಇನ್ನಿತರೆ ರೋಗಗಳು ಬರುವಂಥದ್ದು. ದನದ ಕೂಡ ಸವಾಸ ಮಾಡೋರು ಇವತ್ತು ಕದ್ದನ್ನು ಹಾಕಿದಂತ ನೋಡ್ರಿ. ಆಕಳ ಎಣ್ಣೆ ಮಾಸ ಬಿದ್ದಿರೋದಿಲ್ಲ. ಮಾಸ ತೆಗೆಯಕ್ಕೆ ನೀವು ದನದ ಕೈಯವ್ರನ್ನ ಕರಿಬೇಕಂತಿಲ್ಲ. ಕೆಲವರು ಕುರುಪಿಗೆ ತಾವ ತೆಗೆಯಕ್ಕೂ ಹೋಗ್ತಾರ. ದಯಮಾಡಿ ಬರೇ ಕೈಲಿ ಖಾಲಿ ಕೈಲಿ ಎದ್ದು ಆ ಮಾಸ ಮುಟ್ಟಕ್ಕೆ ಹೋಗಬೇಡ್ರಿ. ಗ್ಲೌಸ್ ಹಾಕೊಡ್ರಿ. ತೆಗಿಬೇಕಾದ್ರೂ ಜಗ್ಗಾಡೋ ಅವಶ್ಯಕತೆ ಇಲ್ಲ. ಈ ಕರ ಹಾಕಿದ ಮೇಲೆ ಭಾಳ ಮಂದಿ ಏನು ಅವಸರ ಇರ್ತಂದ್ರೆ ತಡ್ರಿ ಮಾಸ್ ಬಿದ್ದೇ ಇಲ್ಲ ಜಗ್ಗಕ್ಕೇನದು ಇದ ಗರ್ಭಕೋಶದಿಂದ ಒಳಗಿನ ಬಗೆಗಿಂತ ರಕ್ತನಾಳ ಬಂದಿರ್ತಾವ. ಇವ್ರು ಜಗ್ತಾರ ಒಳ್ಳೆಯ ಇದನ್ನ ಜಗ್ದಂಗ ಏನು ಯಾವ್ದೋ ದೇವ್ರ ಜಾತ್ರೆ ರಥದ ಇದಿರ್ತಾರ ಹಾಕಂತ ಕಿತ್ಕೊಂಡು ಬರ್ತೈತಿ ಒಳಗಿನ ಗರ್ಭಕೋಶದ್ದು. ಇದು ನೋಡಿ ಅನುಭವ ಕೇಳಿ. ಅನುಭವಕ್ಕೆ ದೊಡ್ಡ ಮಾತು ಐತಿ. ಕಲ್ಲು ಕಟ್ತಾರ, ಕಸಬರ್ಗಿ ಕಟ್ತಾರ. ಅದನ್ನು ಮಾಡೋ ಅವಶ್ಯಕತೆ ಇಲ್ಲ. ಹೊರಗೇನು ಇದೇ ಬಿದ್ದಿರ್ತಾರ ಮಾಸ ಅಂತ ಹೇಳಿದ್ವಿ. ಇದೇ ಬಿದ್ದಿದ್ದಲ್ಲ ಅದು ಸತ್ತಿರುತ್ತೆ. ಸತ್ತದ್ದು ಕೂದ ಒಂದು ತುದಿಯೆಲ್ಲ ಸತ್ತೈತಿ. ಬಡ್ಡಿ ಬಿಟ್ಟು ಕೂದ ಕತ್ತರಿಸಿದ್ರೆ ಯಾಕೆ ತ್ರಾಸ ಆಗುದಿಲ್ಲ. ಅನ್ನು ಮಾಸ ಕತ್ತರಿಸಿ ತೆಗಿಬೇಕು. ಚಲೋ ಕತ್ತರಿ ತೆಗಿಸಿ ಹಿಂದಲ್ಲಿ ಕಚ್ಚಿ ಮುಂದೊಂದು ಕೆಚ್ಚಲ ಸ್ವಚ್ಛಗೆ ಬಿಸಿನೀರ್ಲಿ ತೊಳೆದು ಚಲೋ ತೊಳೆದು ಕಲ ಆಗಿದ್ದಾಗ ಅರ್ಧ ತಾಸನೆ ಕುಡಿಯಕ್ಕೆ ಬಿಡಬೇಕು. ಇದು ನಾರ್ಮಲ್ ನೈಸರ್ಗಿಕ ಪದ್ಧತಿ. ಆದ್ರೆ ಮಾಸ ಮಾತ್ರ ಕೈಲಿ ಯಾಕೆ ಮುಟ್ಕೊಡ್ರಿ ಅಂತೀನಂದ್ರೆ ನಿಜವಾದ ಒಕ್ಕಲಿಗರು ಕೆಲಸಗಾರರು ಇದ್ದರೆ, ನಿಜವಾದ ಹೈನುಗಾರರು ಇದ್ದರೆ ಕೈಯಾಗಿ ಯಾವಾಗ ಗಾಯ ಇಲ್ಲ. ದನದ ಡಾಕ್ಟರ್ಗಳಿಗೇನು ಅವ್ರು ದನದ ಊಟ ಆಟ ಆಡ್ತಿದ್ರೆ ಕೈಯಾಗಿ ಕೇಳಿ ಇರ್ತಾವ ಅಂದ್ರೆ ಗಾಯ ಆಗಿರ್ತಾವ. ಸರಿ ಸೂಜಿ ಕತ್ತರಿ ಹಿಡಿದು
ಅವುಗಳ ಮುಖಾಂತರ ರೋಗ ಪ್ರೇಮಿ ಹೋಗೋದು ಅದು ಬ್ರುಸೆಲ್ಲೋಸಿಸ್ ಅಂತ ಕರೀತಾರೆ. ಕದ್ದು ಹಾಕುವ ರೋಗ, ಸಾರ್ವಜನಿಕ ಕದ್ದು ಹಾಕುವ ರೋಗ, ಸಾಮೂಹಿಕ ಕದ್ದು ರೋಗ ಅಂತ ಕರೀತಾರೆ. ಅದ್ರ ದುರಂತ ಏನು ಗೊತ್ತೇನೆ, ಆ ರೋಗ ಬಂದ್ರೆ ಹೋರಿ ಅಥವಾ ಎತ್ತಿದ್ರೆ ಮೊಣಕಾಲು ಸಂಧಿ ಬಾವು ಬರ್ತದೆ. ಸಂಧಿ ಬಾವು ಬರೋದು ಅಷ್ಟೇ ಅಲ್ಲ, ಆ ರೋಗದ ಕ್ರಿಮಿಯನ್ನು ಬ್ರುಸೆಲ್ಲಾ ಬ್ಯಾಕ್ಟೀರಿಯಾ ದೇಹದೊಳಗೆ ಇದ್ದಿದ್ದರೆ ಅವಯವಗಳು ವೃಷಣ ಅದು ಬೀಜಕ್ಕೆ ಹೋಗಿ ಅಟ್ಯಾಕ್ ಮಾಡ್ತದೆ. ಅದು ಹೋರಿ ಇದ್ರೆ ಸೆಂಡ ಆಗ್ತದೆ. ಇದೇ ಪರಿಸ್ಥಿತಿ ಮನುಷ್ಯರಲ್ಲೂ ಲೆಕ್ಕ. ಇನ್ನು ಮದುವೆ ಆಗೋದು ದಂತ ಹಾಕೊಂಡು ಏನಾರ ಅಲಕ್ಷತನ ಮಾಡಿ ಮಾಸಾಗಿನ ತೆಗೆದು ಜಗ್ಗಕ್ಕೆ ಹೋಗಿ ಬರೇ ಕೈಗೆ ಈ ರೋಗದ ಕ್ರಿಮಿ ಸಂಪರ್ಕಕ್ಕೆ ಬಂದ್ರೆ ಇನ್ನು ಮದುವೆ ಆಗಿಲ್ಲ. ಮುಂದೆ ಹಿಂಗೆಲ್ಲ ಬಾಳೆ ಗಂಡ ಪಶು ಇದ್ದಕ್ಕಿದ್ರಲ್ಲ ಲಕ್ಷಕ್ಕೆ ತಗೋತಾರೆ, ಕಾಳಜಿ ವಹಿಸ್ತಾರೆ, ಆದರೂ ಒಮ್ಮೆ ಅಚಾನಕ್ ಆಗ್ತಾರೆ. ಅದರ ಬಗ್ಗೆ ಸಂಶಯ ಬೇಡ. ಇದು ಗಂಡು ಪ್ರಾಣಿಗಳಲ್ಲಿ ಹೋರಿ, ಕೋಣ ಅಥವಾ ಗಂಡು ಮಕ್ಕಳು, ಅದು ಹೆಣ್ಮಕ್ಕಳು ಅಂತಂದ್ರೆ ಕದ್ದು ಹಾಕುವಂತಂದ್ರೆ ಅವಶ್ಯ. ಒಂದು ಡೈರಿ ಇತ್ತು, ನಿಮ್ಗೆ ಒಂದು 20-30 ಆಕಳ ಎಮ್ಮೆ ಇದ್ರೆ ಈ ರೋಗ ಏನಾದ್ರು ಅಲ್ಲಿ ಕಾಣಿಸ್ಕೊಂಡಿದ್ರೆ ದಿನ ಒಂದೊಂದು ಅವಶ್ಯ ಅಥವಾ ಕದನ ಅಥವಾ ದನ ಅಥವಾ ಎಮ್ಮೆ. ಅದೇ ರೀತಿ ಮನುಷ್ಯರಲ್ಲೂ ಕೂಡ ಗರ್ಭಪಾತ ಗ್ಯಾರಂಟಿ, ಈ ರೋಗಕ್ಕೆ ತುತ್ತ. ಇದೆಲ್ಲ ಮೂಲ ಕಾರಣ ಏನಂದ್ರೆ ಮಾಸ ಇತ್ಯಾದಿಗಳನ್ನ ಬರೀ ಕೈಲಿ ಬಿಡ್ತೀವಿ, ಕೈಲಿ ಬಿಟ್ಟಕ್ಕೆ ಹೋಗಬಾರ್ದು. ಆಮೇಲೆ ಮಾಸನ ತಗೊಂಡೋಗಿ ಏನು ಇರ್ತಾರೆ, ಏನ್ ಮಾಡ್ಬೇಕ್ರಿ, ನಾವು ಒಳಗಿಂದ ಹೊರಗೆ ಬೀದರ್ ಕಡೆ ಆಕ್ಸಿಡೆಂಟ್ ಬರ್ತಾರೆ. ಯಾಕಂದ್ರೆ ಬೀದರ್ನಾಗ 14 ವರ್ಷ ಕೆಲಸ ಮಾಡಿ ಬಂದಿದ್ದ ಎಳ್ಕೊಂಡು ಹೋಗ್ಬಿಡ್ತಾವ್ರಿ ನಾಯಿ. ನೀ ಏನ್ ಮಾಡ್ತೀವೋ ರಾಜ, ಮೊದಲ ಮಾಸ ತಗೊಂಡೋಯ್ತಿಕ್ಕೆ ಬಿಗಿ ಚಲೋ ಇಲ್ಲ, ಭೂಮಿಯಾಗ ಬಿಗಿ ನಾಯಿ ಸಿಗ್ಲಕ್ ಮಾಡೋದು. ಯಾಕಂದ್ರೆ ನಾಯಿ ತಗೊಂಡೋಗಿ ಮೊದಲು ಬೆಳೆಬಿಟ್ಟು ರೋಗ ಕ್ರಿಮಿ ಹೋಗ್ತಾವ. ಮನುಷ್ಯರಿಗೂ ಡೇಂಜರ್, ದನಕ್ಕೂ ಡೇಂಜರ್. ನಮ್ಮ ಅಲಕ್ಷಿತನದಿಂದ ರೋಗ ಪ್ರಸಾರ ಮಾಡಕ್ಕೆ ನಮ್ಮ ಕಾರಣ ಇದನ್ನ ವಹಿಸ್ಬಿಟ್ರೆ ಇಲ್ಲ. ಇದ್ರಾಗ ಯಾರ್ಯಾರ ಕಾಮಣಿ ಆಗಿರ್ತಾರೆ, ಕಾಮಣಿ ಜಾಂಡೀಸ್ ಯಾವಾಗ ಸಣ್ಣವರಿದ್ದಾಗ ದೊಡ್ಡವರಿದ್ದಾಗ ಆಗಿತ್ತು. ನಿಮ್ಗೆ ಬೆಳೆ ಜಾಂಡೀಸ್ ಹಳದಿ ಆಗಿರ್ತೀರಿ, ನಿಮ್ಮ ಕಣ್ಣು ಆಗಿದೆ. ನಿಮ್ಮನ್ನು ಕೇಳಿ ಉಪಯೋಗ ಹಳದಿ ಕಣ್ಣಾದವ್ರು ಯಾರಾದ್ರೂ ಅದೇನೇನು. ಈ ಮಾತು ನಾ ಹೇಳೋದನ್ನ ಮನೆಗೆ ಹೋಗಿ ಟೆಸ್ಟ್ ಮಾಡಿ ನಿಮ್ಗೆ ಹಿರಿಯರಿಗೆ ಕೇಳ್ರಿ, ಅರ್ಥನ ಕೇಳ್ರಿ, ಎಲ್ಲರೂ ಕೇಳ್ರಿ. ಇಲ್ಲ ಮನುಷ್ಯರ ದವಾಖಾನೆಗೆ ಹೋಗಿ ಆ ಜಾಂಡೀಸ್ ಪೇಷಂಟ್ ಕೇಳ್ರಿ. ಕಾಮಣಿ ಆದವನ ಕಣ್ಣು ಜಗತ್ತಿಗೆಲ್ಲ ಹಳದಿ, ಅವನ ಹಳದಿ ಕಾಣೋದಿಲ್ಲ. ಬರ್ದಿಟ್ಕೊಳ್ರಿ, ಕಾಮಾಲೆ ಆದವನಿಗೆ ಜಗತ್ತು ಹಳದಿ ಕಾಣೋದಿಲ್ಲ, ಬರೋಬರಿನೇ ಕಾಣುತ್ತವಂಗ. ಆದ್ರೆ ಅವನ ಕಣ್ಣು ಹಳದಿ ಕಾಣ್ತಕ್ಕ ಇಡೀ ಜಗತ್ತಿಗೆ. ಅರ್ಥ ಅದನ್ನ ಹೇಳೋದು. ನಾ ಏನಾದ್ರು ಒಂದು ಕೆಟ್ಟ ಕೆಲಸ ಮಾಡಿದ್ರೆ ಯಾರಿಗೂ ತಿಳಿದಿಲ್ಲ ಅಂತ ನಾ ಅನ್ಕೊಂಡಿರ್ತೀನಿ, ನಾ ಅನ್ಕೊಂತೀನಿ, ಆದ್ರೆ ಜಗತ್ತಿಗೆ ಗೊತ್ತಾಗಿರುತ್ತೆ. ಕಾಮಣಿ ಆದವನಿಗೆ ಕಣ್ಣಿಗೆ ಎಲ್ಲ ಕೆಟ್ಟ ಕಾಣಬೇಕಂತಿಲ್ಲ, ಹಳದಿ ಕಾಣಬೇಕಂತ ಇಲ್ಲ. ಅವನ ಕಣ್ಣು ಎಲ್ಲರಿಗೂ ಹಳದಿ ಕಾಣಿಸುತ್ತೆ. ಇದನ್ನ ನಿಮ್ಮ ಒಂದು ಇದರ ಬರ್ಕೊಡ್ರಿ, ಟೆಸ್ಟ್ ಮಾಡಿ. ದವಾಖಾನಿಗೆ ಹೋಗಿ ಯಾರು ಪೇಷಂಟ್ ಅದರ ಅಥವಾ ನಿಮ್ಮ ಮನೆಯಾಗ ಯಾರು ಪೇಷಂಟ್ ಆಗಿದ್ರೆ ಇನ್ನೂ ಒಂದು ಬಿಳಿ ಕಾಮಣಿ ಅಲ್ಲ, ಹಳದಿ ಕಾಮಣಿ ಕೇಳಿ ನೋಡ್ರಿ. ಜಗತ್ತು ನಿಮ್ಗೆ ಒಳ್ಳೆ ಹಳದಿ ಗ್ಲಾಸ್ ಐತನ್ ಕಾಣ್ತಿತ್ತು ಅಂತ ಕೇಳಿ ನೋಡ್ರಿ. ಇಲ್ಲ ಅದರ ಉತ್ತರ. ಇದು ಒಂದು ತಿಳುವಳಿಕೆ. ಅದು ಗಾದಿ ಮಾತಿಗೆ ಅರ್ಥ ಅಪಾರ್ಥ ಸರಿ. ಆ ಗಾದಿ ಮಾತು ಅರ್ಥ ಮಾಡಿದ್ರು. ಕಾಮಣಿ ಅಥವಾ ಕಾಮಾಲೆ ಆದವರ ಕಣ್ಣು ಜಗತ್ತಿಗೆ ಹಳದಿ. ಅದು ಹಂಗೆ ತಪ್ಪು ಮಾಡಿದವರು ವಿಚಾರ ಎಲ್ಲರಿಗೂ ಗೊತ್ತಾಗ್ತಿತ್ತು. ನೆಕ್ಸ್ಟ್ ಮೈಮ್ಯಾಗ ಒಮ್ಮಿ ಈಗೇನ್ ಮಾತಾಡೋದಕ್ಕೆ ಇವ್ರ ಬಗ್ಗೆ ನಮ್ಮ ಯೂಟ್ಯೂಬ್ ಯಾರಿಗೆ ಕೂಡ ಹವ್ಯಾಸ ಇತ್ತು ಅವ್ರಿಗೆ ಎಲ್ಲದಕ್ಕೂ ಒಂದೊಂದು ವಿಡಿಯೋ ಮಾಡ್ಬೇಡಿ ಹಾಕಿಬಿಟ್ಟಿದ್ದಾರೆ. ಒಂದು 200-300 ವಿಡಿಯೋ ಅದಾವ ಯೂಟ್ಯೂಬ್ ಚಾನಲ್. ಉಣ್ಣಿ ನಮ್ಮ ಗದಗಿನ ಕಡೆ ನರೇಗಲ್ಲ ಜಕ್ಲಿ ರೋಡ್ನಾಗ ಬಲಗಡೆ ಗೌಡ್ರ ಹೊಲ ಇದ್ದ. ಇದ್ರ ಮೊದಲ ನಾವು ನಿಜವಾದ ಹೆಸರು ಬರ್ತಿದ್ವಿ, ಗೌಡ್ರು ಅಣ್ಣಿ ಗೌಡ್ರು ಅಂತ ಕರಿತಿದ್ವಿ ನಾವು. ಯಾಕಂದ್ರೆ ಹೊಲದಾಗ ಅಣ್ಣಿ ಕೋಲಣ್ಣಿ ಅಂತ ಹೇಳ್ತಾರೆ. ಹೊಲಕ್ಕೆ ಅಣ್ಣಿ ಬೀಳಬಾರ್ದು, ದನಕ್ಕೆ ಉಣ್ಣೆ ಹತ್ತಬಾರ್ದು. ಒಮ್ಮೆ ಇದು ಕಾಣಿಸುವಂತ ಅಂದ್ರೆ ಅದು ಮುಕ್ತಿ ಒಂದು ಬಹಳ ಕಷ್ಟ. ಬಹುಶಃ ನಮ್ಗೆ ಇತ್ತೀಚೆಗೆ ಹೋಗಿಲ್ಲ, ಜಟ್ಲಿಗೆ ಹೋದ್ರೆ ಹೊಲ ಇನ್ನೂ ಪರೀಕ್ಷೆ ಮಾಡ್ತಾರೆ. ಅಣ್ಣಿ ನೋಡ್ರೆ ಹೊಲದಾಗ ಅಣ್ಣಿ ಇದ್ದು ಇಲ್ಲಂತೆ. ಅದು ಹೊಲ ಹೆಂಗೆ ಸಾಕಾಣಿಕೆ ಮಾಡ್ತಾರೆ, ಅದ್ರ ಮೇಲೆ ಅವ್ರ ಮನೆಯ ವ್ಯವಸ್ಥೆ. ಆದ್ರೆ ದನದ ಮೈನ್ಯಾಗ ಉಣ್ಣಿ ಯಾರ್ಯಾರು ಐತಿ ಅಂತ ಹೇಳಿದ್ರೆ ಯಾರು ಗಾಬರಿ ಆಗ್ಬೇಡಿ.
ನಿಮ್ಮ ಮನ್ಯಾಗ ಲಕ್ಷ್ಮಿ ಅದಾವ ಅಂತ ತಿಳ್ಕೊಳ್ರಿ. ಯಾವ ಲಕ್ಷ್ಮಿ? ದರಿದ್ರ ಲಕ್ಷ್ಮಿ ರೀ. ದರಿದ್ರತನ ಐತಿ ನಿಮ್ಮ ಮನೆಗ. ದನದ ಮೈ ತಿಕ್ಕದ್ ಗೊತ್ತಿಲ್ಲ ನಿಮಗ. ದನ ಎದ್ದುಗಳು ಬಸವಣ್ಣನ ಹೊಲ ಬಿಡಿಸ್ಕೊಂಡ್ ಬರ್ತೀವಿ, ಒಂದು ಕೈಗಾಲಿಗೆ ಬಿಸಿ ನೀರು ಹಾಕಿ ಮೈ ಕೆರೆದ್ರ ಎಷ್ಟು ಪ್ರೀತಿ ಮಾಡ್ತೀವಿ. ನಿಜವಾದ ಭಕ್ತಿ ಅಂತ ದನದ ಮೇಲೆ ನಾವು ಮಾಡೋದು ಬ್ಯಾಸ. ನಾವು ಬೇರೆ ಕೆಲಸ ಇರ್ತಾವ, ಇಲ್ಲ ಸಂಜೆ ಆಗಿರುತ್ತ, ಏನೇನೋ ಕೆಲಸ ಇರ್ತಾವ ನಮ್ಮ ಇಂಟರ್ವ್ಯೂ. ಈಗಂತೂ ಹವ್ಯಾಸನ ಹೇಳಕ್ ಒಲ್ಲೆ, ಅಷ್ಟಾಗತ್ತ ಹವ್ಯಾಸ ಬಂದ. ಆದ್ರೆ ನಿಜವಾದ ಬಸವಣ್ಣನ ಭಕ್ತಿ ಹುಡುಕಿ ತೆಗಿಲಿಕ್ಕೆ ಎಲ್ಲೆಲ್ಲಿ ಮಂದಿ ಎಷ್ಟು ಮಂದಿ ಮಾಡ್ತಾರೆ. ಅವರವರ ಉದ್ಯೋಗಕ್ಕೆ ಮತ್ತು ಬೇರೆ ಹೋಗ್ಯಾರ. ಇದು ಬರ್ತೈತಾ? ಈಗ ಒಂದು ಮಾತು ಕೇಳಿಸ್ತಿದ್ದಾರೆ. ಉಣ್ಣಿ ಇದ್ರೆ ಒಂದು ಎರಡು ಸೂತ್ರದಾಗ ಹೇಳ್ಬಿಡ್ತೀನಿ ನಾನು. ಮೊದಲೇದು ದನದ ಮೈ ಮೇಲೆ ಉಣ್ಣಿ ಹೋಗ್ಬೇಕಂದ್ರೆ ದನ ಅದಕ್ಕೆ ಹಚ್ಚೋ ಔಷಧಿ ಅದಾವ. ಆದರೆ ಇಂಗ್ಲಿಷ್ ಔಷಧಿ ಹೊಲಕ್ಕೆ ಕೊಡೋ ಎಣ್ಣೆ ಅವ ಈಗ ಬರ್ತಾವ. ಸುಮಿಂದಿಯನ್, ಕಲಾದೀನ ಬಹಳಷ್ಟು ಕ್ರಿಮಿನಲ್ಸ್ ಅವ. ದಯಮಾಡಿ ಅವ್ನ ಹಚ್ಚಕ್ಕೆ ಹೋಗ್ಬೇಡ್ರಿ. ಹಚ್ಚುವಂತ ಪರ್ಸನ್ ಅಂದ್ರೆ ಡಾಕ್ಟರ್ ಕಡೆಯಿಂದ ಅವ್ರಿಗೆ ಎಷ್ಟು ಹಾಕ್ಬೇಕು ಪ್ರಮಾಣ ಅಂತ ತಿಳ್ಕೊಳ್ಳಿ. ಹೌದು, ಎಷ್ಟು ಹಾಕ್ಬೇಕು ಅನ್ನೋದು ಮುಖ್ಯ. ಕರೆಕ್ಟ್, ನಿಮ್ದು ಬಾಲ್ಯ ಕರೆಕ್ಟ್. ಆದ್ರೆ ಎಷ್ಟು ಪ್ರಮಾಣ ತಪ್ಪಿದ್ರೆ ಜನ ನುಕ್ಸಾನ. ಕಣ್ಣಿಗೆ ನೋಡಿದ್ದೀವಿ ದವಾಖಾನಿಗೆ. ನಾನು ಅಲ್ಲಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಹೆಡ್ ಇದ್ದಾಗ ದವಾಖಾನಿಗೆ ಮಗಳೊಂದು ಕೊಲ್ಕಪ್ಪ ಅಂತ ಎರಡು ಚಲೋ ಹೋರಿ. ಅವತ್ತಿನ ಕಾಲ ಬಹುಶಃ ಒಂದು 20 ವರ್ಷದ ಹಿಂದೇನು, ಅವಾಗ 1 ಲಕ್ಷ 2 ಲಕ್ಷ ಇತ್ತದ್ದು ಜೋಡಿ. ಈಗ ಲೆಕ್ಕ ಹಾಕಿರೋದು ಎಷ್ಟಾಗುತ್ತೆ. ಆ ಮನುಷ್ಯ ರೈತ ಭಯಂಕರ ಪ್ರೇಮಿ. ಬಸವಣ್ಣನೇ ಪುಣ್ಯಾಗ ಅಂತ ಜಿಗದ್ ಹಚ್ಚಿದ ಪೌಡರ್ ಗಿಡರು ಎಲ್ಲ ಎಣ್ಣೆ ಮಣ್ಣಿ ಹೊಡೆದ. ಅವ್ನ ದನ ದಂಧಕ್ಕೆ ಕೆಟ್ಟರೆ ಊಟಕ್ಕೆ ಕುಂತ. ಫಂಕ್ಷನ್ ಇದ್ದು ತೋಟದ ಮನಿ ಕುಂತ ಒಂದು ರೊಟ್ಟಿ ತಿಂದಿದ್ದಿಲ್ಲ. ಇನ್ನ ಚಟಪಟ ಟಣಪಣ ಹರಡಕತ್ತವ ಎರಡು ಎತ್ತು. ಯಾಕೆ ಹಿಂಗೆ ಮಾಡ್ತಾವ ತೋರು ನೋಡಿ ಅಂದ್ರೆ ಕಾಯಾಗ ಜೋರು ಬರ್ಕತ್ತೈತಿ. ಉಣ್ಣಿ ಔಷಧಿ ಪಡೆದಿದ್ದು ಮೈಯಾಗ ಇರ್ತೈತಿ. ಬೈಕೋ ಬಿಡ್ಕೋ. ಈಗ ನಂಗೆ ಮೊಬೈಲ್ ಇಲ್ಲ, ಏನಿಲ್ಲ. ಯಾರ ಕಡೆಯಿಂದ ಕಳಿಸ್ಬೇಕು, ಯಾರ ಕಡೆಯಿಂದ ಕಳಿಸ್ಬೇಕು ಅಂತೂ ಹೋಗೋದ್ರಾಗ ಒಂದು ಗಿಡಬೇಕು ಹೋಗಿದ್ದಾಗ ಇನ್ನೊಂದು ಹೋಗೋ ಹಂತದಾಗಿತ್ತು. ಸಲಹೆ ಕೊಟ್ವಿ, ಏನ್ ಪ್ರಯತ್ನ ಮಾಡಬೇಕು ಮಾಡಿ ನಮ್ಮ ವೈದ್ಯಕೀಯ ಜ್ಞಾನ ತಕ್ಕಂತೆ ಅಷ್ಟೆಲ್ಲ ಆಗುವಾಗ ಆ ಯಜಮಾನ ಕರೀರಿ ಅವನು ರೈತನ ಮಾತಾಡ್ಬೇಕು ಅಂತ ನಾ ಕರ್ಸಿದೆ. ರೈತ ಇಲ್ಲ ರೇ, ಏನಾದ್ರು ಹೆಸರು ಇಟ್ಬಿಡ್ರಿ ಬಸಪ್ಪ, ಏನೋ ಐತಿ ನನ್ನ ದಾಖಲೆಯೊಳಗೆ ಬರೆದಿಟ್ಟಿದ್ದನ್ನೆಲ್ಲ. ಎಲ್ಲಾರು ನೋಡ್ರಿ ಅವ್ರು ಇಲ್ರಿ, ಅವ ಅಲ್ಲಿ ಅಲ್ಲೇ ದ್ವಾರದಕ್ಕೂ ಹೊಲಗಾತ್ರಿ. ಇದನ್ನ ಸುಳ್ಳು ಹೇಳಿದ್ರೆ ಆಗಿದ್ದ ಘಟನೆ. ನಿಜವಾದ ರೈತನ ಭಾವನೆ ಏನಂತ ಗೊತ್ತೈತಿ. ಹಗ್ಗ ತಗೊಂಡು ಗಿಡಕ್ಕೆ ಹೋಗ್ಯಾನವ. ಹೌದು, ಕೈಗೆ ಬಸವಣ್ಣಗೆ ಬಂದಿದ್ದಂತ ಒಂದು ತಾಪ. ಇದು ನಿಜವಾದ ಭಕ್ತಿ ಇರೋದು. ಇದು ಆಗ ಒಂದು ಮೌಟೆ ಏನು, ಎಣ್ಣೆ ಹಚ್ಬೇಕಾದ್ರೆ ದನದ ಮೈನ್ಯಾಗ ಪ್ರಮಾಣ ನೀರು ಹೆಚ್ಚಿಟ್ಟಿಲ್ಲ. ಭಾಳ ಮಂದಿ ಏನ್ ಮಾಡ್ತಾರೆ, ಇಷ್ಟ ಬಂದ ಉಣ್ಣೆಗವ ಆ ಡಾಕ್ಟರ್ಗೆ ಏನ್ ಗೊತ್ತಿರ್ತವೆ, ಒಂದ ಮುಚ್ಚಳ ಹಾಕು, ಎಡ ಮುಚ್ಚಳ ಹಾಕು ಅಂತ ಹೇಳ್ತಾನೆ. ಅಲ್ಲಿ ಕುಂತ್ಕೊಂಡು ಅವಾಗೇನ್ ಗೊತ್ತಾಗುತ್ತೆ, ಒಂದು ವಾಟಿಗೆ ಒಂದು 4-5 ಮುಚ್ಚಳ ಎಣ್ಣೆ ಹಾಕ್ತಾರ. ಟಿಕಿಟ ಇದು ತುರದು. ಅದಕ್ಕೆ ಅಂತ ಔಷಧಿ ಬಳಸ್ಬೇಡಿ. ಗಿಡಗಳಿಗೆ ಔಷಧಿ ಅದಾವ ಎಲ್ಲಕ್ಕ ಹೆಚ್ಚು. ಈ ವೈದ್ಯಕೀಯ ರೂಢಿ ಇಟ್ಟಿದ್ರೆ ಎದುರು ಕಾಡ್ಸೋದ್ರಿ. ಉಣ್ಣಿ, ತಿಗಡಿ, ಸೊಳ್ಳಿ, ತೊಣಸಿ ಇದ್ಯಾವುದು ಕಾಟಿರೋದಲ್ಲ. ಸ್ವಚ್ಛತೆ ಇರಬೇಕು. ದಂಧಕ್ಕೆ ಸ್ವಚ್ಛ ಇರಬೇಕು. ಹೊರಗಡೆ ಪರ್ಸು ಗಿಪ್ಪಿ ಅಲ್ಲಿ ಕುಂದಿರ್ಬಾರ್ದು. ದಿನಕ್ಕೆ 1 ಮಿನಿಟ್ 2 ಸರಿ ಕಸ ಮಾಡೋದು ರೂಢಿ ಇರಬೇಕು, ಸ್ವಚ್ಛ ಮಾಡೋದು ರೂಢಿ ಇರಬೇಕು. ಅದಕ್ಕೆ ಹೇಳ್ಬೇಕು ನಾವು ಭಾಳ ಸರಿ. ದನದ ಮೈ ಮ್ಯಾಗಿದ್ದು ಕೆಲವೊಂದು ಹೇಳ್ತಾರಲ್ಲ, ಸರ್ ಅಮಾಸಿಗೆ ಕಡಿಮೆ ಹಾಕೋರಿ, ಹುಣ್ಣಿಮೆಗೆ ಜಾಸ್ತಿ ಹಾಕೋರಿ. ಇದು ಯಾಕೆ ಬಂತು ಅಂದ್ರೆ ಮಾತು ಹುಣ್ಣಿಮೆ ದಿವಸ ಬೆಳಕಿರುತ್ತೆ. ಹಿಂದಿನ ಕಾಲದಾಗ ಬೀದಿ ದೀಪ ಅವೆಲ್ಲ ಇದ್ದಿಲ್ಲ, ಲೈಟ್ ಗೀಟು. ದನ ಅವ್ರಿಗೆ ಬೆಟ್ಟಾಗ ಅವ್ರಿಗೆ ಹುಣ್ಣಿ ಕಾಣ್ತಿದ್ದು ದೊಡ್ಡ ದೊಡ್ಡ. ಅಮಾಸಿ ದಿವಸ ಯಾಕೆ ಕಾಣ್ತಿದ್ದೆ ಅಂದ್ರೆ ಕತ್ಲಿರ್ತಿದ್ದು. ಆದ್ರೆ ಅವ್ರು ಕತ್ಲಿದ್ದಾಗ ಸಣ್ಣ ಸಣ್ಣ ಮರಿ ಇದ್ದು ಮೈನಾಗಿದ್ದು 15 ದಿವಸದಾಗ ರಕ್ತ ಹೀರಿ ದೊಡ್ಡ ದೊಡ್ಡಾಗಿರ್ತಿದ್ವು. ಹುಣ್ಣಿ ಬಂದಿರ್ತಿದ್ದು. ಅದಕ್ಕೆ ಹಿರಿಯರು ಏನಂತ ಇಟ್ಕೊಟ್ರೆ ಶಾಸ್ತ್ರ, ಹುಣ್ಣಿಮೆ ಜಾಸ್ತಿ ಆಗ್ತವ್ರಿ. ಏನ್ ಮಾಡ್ಬೇಕ್ರಿ, ಊರೊಳಗೆ ಹನುಮಪ್ಪ ಬಂದ ನೋಡ್ರಿ, ದೇವ್ರಿಗೆ ನಡ್ಕೊಂಬರ್ರಿ, ಹಿಂದ ಹಣ್ಣು ನೋಡೋದಂತ ಬರ್ರಿ. ಅದೇನೇನೋ ಹೇಳ್ತಾರೆ. ಯಾವುದು ಸಹಾಯ ಮಾಡಕ್ಕೆ ಸಾಧ್ಯ ಇಲ್ಲ. ಸ್ವತಃ ನಾವಾಗಿ ಉಣ್ಣಿದ್ದು ಸ್ವಚ್ಛ ಮಾಡಕ್ಕೆ ಸಾಧ್ಯ ಐತಿ. ಒಂದು ವೇಳೆ ನಾವು ಮಕ್ಕಳಿಗೆ ಆದ್ರೆ, ಆಲಸ್ಯತನ ಆದ್ರೆ, ದರಿದ್ರ ಲಕ್ಷ್ಮಿ ಪೂಜೆ ಮಾಡಿದ್ವಿ ಅಂದ್ರೆ ಉಣ್ಣಿಯಿಂದ ಈ ಜನ್ಮದಾಗ ಮುಕ್ತಿ ಸಾಧ್ಯ ಇಲ್ಲ. ಜನ್ಮದಾಗ ಸಾಧ್ಯ ಇಲ್ಲ. ಸರಿ ಬಿಡ್ರಿ, ಏನಾಗ್ತಿದ್ದಂಗ ಉಣ್ಣಿ ಇದ್ರೆ ತಲೆಯಾಗಿ ಏನಿದ್ರೆ ಒಂದು ಹೆಣ್ಮಗಳ ಪೂಜೆಗೆ ಏನಾಗುತ್ತೋ ಅದಕ್ಕಿಂತ ಹೆಚ್ಚು ತ್ರಾಸಾಗುತ್ತೆ.
ಸರಿಯಾಗಿ ಓದೋದಿಲ್ಲ, ಬರೆಯೋದಿಲ್ಲ, ಊಟ ಮಾಡೋದಿಲ್ಲ, ನಿದ್ದೆ ಮಾಡೋದಿಲ್ಲ. ಹುಡುಗರು ಪಾಪ ತಲೆಯಾಗ ಏನಾದ್ರು ಈಗೇನು ಕಡಿಮೆ ಈಗ, ಆದ್ರೆ ಅವಾಗ ಇರ್ತಿತ್ತಲ್ಲ ಹಂಗೆ ದನಕ್ಕೆ ಇದ್ರೆ ರಕ್ತ ಹೀರ್ತಾವ. ರಕ್ತ ಇರೋದಷ್ಟೇ ಅಲ್ಲ, ಒಂದು ದನಕ್ಕೆ ಇನ್ನೊಂದು ದನಕ್ಕೆ ರೋಗ ಹಬ್ಬಿಸ್ತಾವ. ಕಿರಿಕಿರಿ ಅನ್ಸುತ್ತೆ, ಮೇಯದಲ್ಲ, ನೀರೋದ್ರಿಂದ ಇಷ್ಟೆಲ್ಲ. ಒಂದು ಮಾತಿಗೆ ಸೇರಿಸ್ಬಿಡ್ತೀನಿ, ಮರೆಯಾಗಿಲ್ಲ ಮತ್ತ. ಹೌದ್ರಿ, ನೀವು ಹೇಳಿದ್ರಿ ಹೆಣ್ಮಕ್ಳು ತಲೆ ಏನು ಕಡಿಮೆ ಅಂದ್ರಿ, ನಿಮಗೆ ಹೆಂಗೆ ಬರ್ತೀರಿ? ನಾನು ಹೆಣ್ಣಂತೀನಿ, ಮೊಮ್ಮಕ್ಕಳು ಅದಾವ, ಹೆಣ್ಣು ಮಕ್ಕಳು ಅದಾವ. ಅವಾಗ ನಾವು ನಮ್ಮ ಸಮಜೋಡಿಗಳು ಸಣ್ಣ ಇದ್ರಿ ಕರ್ಕೊಂತಿದ್ರು ಬಂದಾರ್ತಿ. ಈಗ ಯಾರು ಕೆರ್ಕೊಳ್ಳೋದಿಲ್ಲ. ಯಾಕೆ? ಪ್ರಜ್ಞೆ. ಈಗಿನ ಸಣ್ಣ ಹುಡುಗರ ಕಡೆ ಮೇಕಪ್ ಮಾಡ್ಕೊಳ್ಳೋದು, ತಲೆ ಬಾಚ್ಕೊಳ್ಳೋದು ರೂಢಿ ಇಟ್ಟಲ್ಲ. ಅದು ಒಳ್ಳೆ ಪದ್ಧತಿ, ಕೆಟ್ಟಲ್ಲ, ಒಳ್ಳೆ ಪದ್ಧತಿ. ಆ ಪದ್ಧತಿ ತಲೆಯಾಗಿ ಏನು ಕಡಿಮೆ ಮಾಡಕ್ಕೆ ಸಾಧ್ಯ. ಅದೇ ರೀತಿ ನಮ್ಮ ದನದ ದಿನ ಬೀಳ್ತಿರ್ತದೆ. ಹೆಂಗೆ ನಾವು ಮಾಡೋದು? ನಮ್ಮ ಕೆಲಸ ಅಲ್ಲ, ಹಿಂಗೆ ಐತಿ ವಿಚಾರ, ಅಲ್ಲೇ ಐತಿ. ಅದಕ್ಕೆ ಒಂದು ನೆನ್ಪಿಟ್ರೆ ಉಣ್ಣಿಗೆ ನೊಣದ್ದು ಕಾಟ, ಇದ್ರ ಬಗ್ಗೆ ಒಂದು ವಿಡಿಯೋ ಐತಿ, ಅದ್ರ ಬಗ್ಗೆ ಇನ್ನೊಂದು ಡೀಟೇಲ್ ಐತಿ. ನೊಣನೂ ಸಹಿತ ರೋಗ ಪ್ರಸಾರ ಕಾರಣ, ಮನುಷ್ಯರ ಟೈಫಾಯ್ಡ್ ಆಗೋದು ಇದ್ರಲಿಂದ. ಹೊಲಸಿದ್ರೆ ರೋಗ ರುಜಿನ ಬಂದಂತ ದನದ ಏನೇ ಬಿಟ್ಟು ಆಗುತ್ತೆ. ನೆಕ್ಸ್ಟ್ ಕೆಚ್ಚಲು ಬ್ಯಾನಿ, ಕಾಲ್ಬೇನಿ ಬ್ಯಾನಿ, ಇವೆಲ್ಲ ರೋಗಗಳು ಶತ್ರುಗಳು ಅಂತ ಹೇಳ್ತೀವಿ ನಾವು. ರೈತರಿಗೆ ಶತ್ರುಗಳು. ಮುಂಜಾಗ್ರತೆ ಇದಕ್ಕೆ ಆಗ್ತದೆ. ಕಾಲ್ಬೇನಿ ಬ್ಯಾನಿಗೆ ಲಸಿಕೆ ಮಾಡಿಸಿದ್ರೆ ಇದ್ರ ಚಿಂತಿಲ್ಲ. ಏನು ಹೇಳ್ತೀವಿ ಬಿಡು, ಅಲ್ಲೆಲ್ಲ ಊರವ್ರಿಗೆ ಹಿಂಗೆ ಬೀಳೋದಿರಿ, ಹಿಂಗು ತಿನ್ಸಿದ ರೋಗ ಬಂದಿಲ್ಲ ಅವರು. ದಯಮಾಡಿ ನೆನಪಿದ್ವಿ, ಕಾಲ್ಬೇನಿ ಬೇಬೇನಿ ರೋಗ ಯಾವಾಗ ಬರ್ತಂದ್ರೆ ಆ ಕೈ ಒಂದು ದನದಿಂದ ಇನ್ನೊಂದಕ್ಕೆ ನೀರಿನ ಮುಖಾಂತರ, ಆಹಾರ ಮುಖಾಂತರ, ಗಾಳಿ ಮುಖಾಂತರ ಬರ್ತದೆ ಅಷ್ಟೇ. ಯಾಕೆ ನಾವು ಒಂದು ದನದ ಟ್ರೀಟ್ಮೆಂಟ್ ಮಾಡಿ ಹೋದಾಗ ತಿಳ್ಕೊಂಡ್ರೆ ಕಾಲ್ಬೇನಿ ಬೇಬೇನಿ ನನ್ನ ಡ್ರೆಸ್ನೇ ಇರ್ತಾವೆ, ನನ್ನ ಬೂಟ್ನೇ ಇರ್ತಾವೆ. ಇನ್ನೊಂದು ಚಲೋ ದನದ ಹೋದ ಅಷ್ಟು ಬರ್ತದೆ. ಮನೆಗೆ ಬೀಗರನ್ನ ಬರಬೇಡ್ರಿ ಅಂತ ಹೇಳ್ತೀವಿ ನಾವು. ಆ ಟೈಮ್ ಊರಾಗ ಬೀಗರನ್ನ ಕರ್ಸ್ಬೇಡ್ರಿ, ಆ ಊರಾಗ ಕಾಲ್ಬೇನಿ ಬೇಬೇನಿ ಇದ್ರೆ ನಿಮ್ಮ ಊರಿಗೆ ತೊಗೊಂಡ್ಬರ್ತಾರೆ ಅವರು, ಕರ್ಸ್ಬೇಡ್ರಿ ಅವ್ರನ್ನ ಅಂತ ಹೇಳ್ತೀವಿ. ಅಂದ್ರೆ ಅಷ್ಟು ಭಾಳ ಗಂಭೀರವಾದ ಕಾಯಿಲೆ ಅದು. ಈಗ ಲಸಿಕೆ ಐತಿ, ಹಾಕಿಸ್ಬೇಕು ಅಂದ್ರೆ ರೋಗ ಬರುತ್ತೆ. ಕೆಚ್ಚಲು ಬ್ಯಾನಿ ಸ್ವಚ್ಛತೆನೇ ಇದರ ಮೂಲ. ಇದು ಕೆಚ್ಚಲು ಬ್ಯಾನಿ ಬಗ್ಗೆ ಬಂದಾಗ ಇನ್ನಷ್ಟು ನಾನು ಹೇಳ್ತೀನಿ. ಹಾಲು ಸ್ವಚ್ಛ ಇರಬೇಕು, ನೋಡಾಕ ಅದು ಹಾಲಂಗೆ ಇರಬೇಕು. ಕೆಚ್ಚಲು ಬ್ಯಾನಿ ಬಂದಿತ್ತು ಅನ್ನೋದು ಹಾಲಿನಾಗ ಹೆಂಗೆ ಗೊತ್ತಾಗುತ್ತೆ? ಹಾಲು ಒಡಕಿರಬಾರ್ದು, ಹಾಲು ಬಿಸಿಲು ಇರಬಾರ್ದು, ಹಾಲು ಮೊಸರಿನಂಗೆ ಇರಬಾರ್ದು, ಹಾಲು ಮಜ್ಜಿಗೆಗೆ ಇರಬಾರ್ದು, ಹಾಲು ಕೆಮ್ಮಣ್ಣಂಗೆ ಇರಬಾರ್ದು, ಹಾಲು ಬಣ್ಣಿ ಹೆಂಗಿರ್ಬಾರ್ದು, ಹಾಲು ಲೊಳೆ ಹೆಂಗಿರ್ಬಾರ್ದು. ಮತ್ತು ಹಾಲು ಹೆಂಗಿರ್ಬೇಕ್ರಿ? ಹಾಲು ಹಾಲಿನಿಂದೇ ಇರ್ಬೇಕ್ರಿ ಸರ್. ಹಾಲು ಹಾಲಿನಿಂದ ಇರಬೇಕು. ಹಾಲಿನ ಬಣ್ಣ, ಹಾಲಿನ ದಪ್ಪ ಅಷ್ಟೇ ಇರಬೇಕು. ಅದನ್ನು ಮೀರಿದರೆ ಕೆಚ್ಚಲಿಗೆ ಏನೋ ತ್ರಾಸ ಆಗೈತಿ ಅಂತ ಅರ್ಥ. ಆವಾಗ ಕೆಚ್ಚಲು ಬ್ಯಾನಿ ಟೆಸ್ಟ್ ಮಾಡೋಕ್ಕೆ ಬೇಕಾದಷ್ಟು ಉಪಕರಣ ಸಾಧನಗಳು ಅದಾವ. ಎಲ್ಲಕ್ಕೆ ಹೆಚ್ಚು ದೊಡ್ಡ ಸಾಧನ ನಾವು ಹಿಂಡಾಕ್ ಹೋದ್ರೆ ಟೆಕ್ಕನ ಒದ್ದಿದ್ದೀವಿ. ಒದೆ ಆಗೈತಿ ಅಂದ್ರೆ ಕೆಚ್ಚಲ್ದ ತ್ರಾಸ ಐತಿ, ಹಿಂಡು ಕೊಂಡ್ಕೊಳ್ಳೋ ವಾಸನೆ ನೋಡ್ರಿ. ಕಣ್ಕಂಡು ಇತ್ತು ವಾಸನೆ ಬರ್ತಿದ್ರೆ ಏನೋ ತೊಂದರೆ ಐತಿ. ಒಂದು ಮನೆಯಲ್ಲೂ ಅಥವಾ 4 ಮನೆಯಲ್ಲೂ ಟೆಸ್ಟ್ ಮಾಡಿ ಎಷ್ಟು ದೌಡ ಅದಕ್ಕೆ ಉಪಚಾರ ಚಿಕಿತ್ಸೆ ಸಿಗುತ್ತೋ ಅಷ್ಟು ದೊಡ್ಡ ಗುಣ. ಸ್ಮೆಲ್ ಬರುತ್ತೆ ಸರ್, ತೋರಿಸುತ್ತೆ, ಸ್ಮೆಲ್ ಬರುತ್ತೆ. ಹಾಂ ಹೇಳಿ ಸರ್, ಹೇಳಿದ್ರೆ ಕರೆಕ್ಟ್ ಆದ. ಹಾಲಿನ ಗುಣಮಟ್ಟ ನಮ್ಮದು ಟೆಸ್ಟ್ ಮಾಡಿದಾಗ ಅದು ರೋಗ ನಿರ್ಧಾರ ಆಗುತ್ತೆ. ಬೇರೆ ನೀವು ಮನೆಯಲ್ಲಿ ಮಾಡೋದು ಒಂದು ಸ್ಟಿಕ್ ಸಿಗ್ತೈತಿ, ಆ ಥರ ಟೆಸ್ಟ್ ಮಾಡ್ಕೋಬಹುದು. ಬಟ್ ತಡ ಮಾಡಿದ್ರೆ ಏನಾಗುತ್ತೆ? ಬಾವಿ ಬತ್ತಿ ಹೋಗ್ತೈತಿ. ಸೆರಿ ಹಾಲು ಬರೋ ಸೆರಿ ಬಂದಾಗ ನಾರು ಗಡ್ಡೆ ಆಗಿಬಿಡ್ತೈತಿ. ಕೆಚ್ಚಲು ಬಾವು, ಕೆಚ್ಚಲು ಗಡ್ಡೆ ಆಗಿಬಿಡ್ತೈತಿ. ಒಂದ್ಸಾರಿ ಗಡ್ಡೆ ಆದ್ರೆ ಅದು ಒಳ್ಳೆ ಆ ಸೂರು ಹೋಯ್ತು ಅಂತ ತಿಳ್ಕೊಂಡು ನೀವು ಹಾಲು ಬರೋದಿಲ್ಲ. ಬಹಳ ನಿಮ್ಗೆ ನಿರ್ಧಾರ ಭಯಂಕರ ಲಾಸ್ ಆಗುತ್ತೆ. ಈ ಮುಂಜಾಗ್ರತೆ ಬಹಳ ಅವಶ್ಯ. ನೆಕ್ಸ್ಟ್ ಇದು ಹಾಲಿನ ಜ್ವರ, ಇದು ಒಂದೇ ಸಾಲ. ದಯಮಾಡಿ ನೆನ್ಬಿಡ್ರಿ, ಈಗ ಬಹಳ ಮಂದಿ ಅರ್ಧಂಬರ್ಧ ಕಲ್ತವರು ಈ ಹೆಸರು ಬಹಳ ಬಳಸ್ತಾರೆ. ಅರ್ಧಂಬರ್ಧ ಕಲ್ತವ್ರು ಅಂದ್ರೆ ಯಾರು ಅಂತ ನಿಮಗೆ ಗೊತ್ತು. ನಮ್ಮ ಪಶುವೈದ್ಯಕೀಯ ಚಿಕಿತ್ಸೆ ಮಾಡೋರು ಅರ್ಧಂಬರ್ಧ ಕಲ್ತವ್ರು ಅದನ್ನು ತಿಳ್ಕೊಂಡು. ಹಾಲಿನ ಜ್ವರ ನೇರವಾಗಿ ಹಾಲಿಗೆ ಸಂಬಂಧ ಇಲ್ಲ. ಹಾಲಿನ ಜ್ವರ ಫೀವರ್, ಅಲ್ಲಿ ಫೀವರ್ ಅನ್ನು ಸುದ್ದಿನೇ ಇಲ್ಲ. ಫೀವರ್ ಇರೋದಲ್ಲ. ಏನಿದು ಮತ್ತೆ ನಿಂಗೆ ಯಾಕೆ ಬಂದ ಹೆಸರು? ಒಂದೊಂದ್ಸರಿ ಏನಾಗ್ತವ, ನಮ್ಮಲ್ಲಿ ವೈದ್ಯಕೀಯ
ವೈದ್ಯಶಾಸ್ತ್ರ ಮನುಷ್ಯರಾಗಿ ಇತರದ್ದಾಗಿ ಡಾಕ್ಟರ್ಗಳೇ ಅದ್ರ ಟ್ರೀಟ್ಮೆಂಟ್ ಮೊದಲಾಯ್ತು. ನಾವು ಟ್ರೀಟ್ಮೆಂಟ್ ಸಕ್ಸಸ್ ಆಗುತ್ತೆ, ಆಮೇಲೆ ಆ ರೋಗಕ್ಕೆ ಹೆಸರಿಡ್ತೀವಿ ನಾವು. ಈ ರೋಗದ್ದು ಹಂಗೆ ಆಗಿದೆ. ರೋಗ ಅಂದ್ರೆ ಇನ್ನೊಂದಕ್ಕೆ ಬರೋದಲ್ಲ, ಒಂದರಿಂದ ಇನ್ನೊಂದಕ್ಕೆ ಬರೋದಲ್ಲ. ಯಾವುದರೊಳಗೆ ಕ್ಯಾಲ್ಸಿಯಂ ಅಂಶ ನಿಗದಿತ ಪ್ರಮಾಣಕ್ಕಿಂತ ಕಡಿಮೆ ಆಗುತ್ತೋ ಕರು ಹಾಕಿದ 72 ಗಂಟೆ ಒಳಗಾಗಿ 2 ದಿನ ಅಥವಾ 3 ದಿನದ ಒಳಗಾಗಿನೇ ಕಾಣಿಸ್ಕೊಡುತ್ತೆ. ಹೆಚ್ಚಾಗಿ 2ನೇ ಸುಳ್ಳು 3ನೇ ಸುಳ್ಳಿನ ಆಕಳಿಗೆ ಇದು ಬರ್ತದೆ. ಅವಾಗ ನೆಲ ಹಿಡಿತೀವಿ, ಒದ್ದಾಡುತ್ತೆ, ಹಿಂಗೆ ಅಡ್ಡ ಮಕ್ಕಳುತ್ತೆ, ಜಿಗದಾಡುತ್ತೆ, ಗಾಬರಿ ಹಾಕೈತಿ. ಒಂದು ಕ್ಯಾಲ್ಸಿಯಂ ಬಾಟ್ಲಿ ಹಾಕಿದ್ರೆ 1 ತಾಸಿನಾಗ ಎದ್ದಿಲ್ಲ, ದಾರ ಮಾಡುತ್ತೆ. ಪವಾಡ ಮಿರಾಕಿಲ್, ಅದು ಪವಾಡ ಇದ್ದಂಗೆ. ಈಗ ಬ್ಯಾನಿಗೆ ಟ್ರೀಟ್ಮೆಂಟ್ ಮೊದಲು ಕೊಟ್ಟರು, ಕ್ಯಾಲ್ಸಿಯಂ ಕೊಟ್ಟು ನೋಡಿದಪ್ಪ ಯಾವ ಆಸೆ ರಿಸಲ್ಟ್ ಬಂದ್ಬಿಟ್ಟು ಬ್ಯಾಸ್ಟ್ ಭಾರಿ ಆಗ್ಬಿಡೋದು ಕಂಡು ಹಿಡಿದ ಹೆಸರು. ಅವಾಗ ಕೊಟ್ಟ ಮಿಲ್ಕ್ ಫಿಲ್ಲರ್ ಅದೇ ಉಳ್ಕೊಂಡೈತಿ. ಆದ್ರೆ ಇದ್ರ ಜ್ವರ ಇರೋದಿಲ್ಲ. ನೆಕ್ಸ್ಟ್ ಆಯಿತು. ಕುರಿಯ ಇತ್ಯಾದಿಗಳಲ್ಲಿ ಬೇರೆ ಬೇರೆ ರೋಗಗಳು. ನೆಕ್ಸ್ಟ್ ತಗೊಳ್ಳಿ ಸರ್. ಹಾಂ, ಇವತ್ತು ವೈಜ್ಞಾನಿಕವಾಗಿ ನಾವು ದೊಡ್ಡ ದೊಡ್ಡ ದವಾಖಾನೆ ಆಗ್ಯಾವ, ಬಹಳಷ್ಟು ಸಂಶೋಧನೆ ಆಗಿದ್ವಿ. ಕ್ಯಾನ್ಸರ್ ಬಗ್ಗೆ ಅಲ್ಲಿ ಹೋಗಿದ್ರು, ಇಲ್ಲಿ ಹೋಗಿದ್ರು, ಅದನ್ನ ಮಾಡಿದ್ರು, ಇದನ್ನ ಮಾಡಿದ್ರು, ಜಗ್ಗ ಖರ್ಚು ಮಾಡಿದ್ರು. ಏನಾಯಿತು? ಕ್ಯಾನ್ಸರ್ ಅಂದರೆ ಕ್ಯಾನ್ಸಲ್ ಬರ್ತದೆ. ಆದ್ರೂ ಪ್ರಾರಂಭಿಕ ಹಂತದಲ್ಲಿದ್ರೆ ಸ್ವಲ್ಪ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸ್ವಲ್ಪ ಮಿತಿ ಮೀರಿದ್ರೆ ಕ್ಯಾನ್ಸರ್ ಇದ್ದಂಥ ವ್ಯಕ್ತಿ, ಕ್ಯಾನ್ಸರ್ ಇದ್ದಂಥ ಭಾಗ, ಕ್ಯಾನ್ಸರ್ ಇದ್ದಂಥ ದನ ಕ್ಯಾನ್ಸರ್ ನಮ್ಮ ಪಾಲಿಗಿಲ್ಲ ಅಂತ ತಿಳ್ಕೊಬೇಕು. ಯಾಕಂದ್ರೆ ಕ್ಯಾನ್ಸರ್ದ ಲಕ್ಷಣ ಏನಂದ್ರೆ ಕಂಟ್ರೋಲ್ ಮೀರಿ ಬೆಳೀತಿರ್ತೈತೆ ಅಲ್ಲಿ ಜೀವಕೋಶ ಅಥವಾ ಏನು ಅಂಗಾಂಶ ಅಂತ ಹೇಳ್ತೀವಿ. ಅವು ದನಿ ಅಂತ ಕಣ್ಣ ತೆಗಿತೀವಿ, ಹೆಗಲ ಕೀಳ್ತೀವಿ, ಕೋಡ ಕಟ್ಟಿಸ್ತೀವಿ. ಭಾಳ ಬಿಟ್ಟು ಅಂತ ದನನ ತೆಗಿಬೇಕು. ಮನುಷ್ಯರೊಳಗೂ ನೀವು ನೋಡ್ರಿ, ಎಷ್ಟೆಷ್ಟು ಸಂಶೋಧನೆ ಮಾಡಿ ಅದು ಮಾಡಿ ಇದು ಮಾಡಿ ಕೋಟಿಗಟ್ಟಲೆ ಖರ್ಚು ಮಾಡಿಸ್ತಾರ. ರಿಸಲ್ಟ್ ಏನೇನು ಕೇಳಿದ್ರಿ? ಎಷ್ಟು ಮಂದಿ ಆರಾಮಾಗ್ಯಾರ ಹುಡುಗ್ರಿ? ಏನು ಮಾಡೋಕ್ಕಲ್ಲ, ಸಮಾಧಾನ. ಮನುಷ್ಯರ ಕಿಮ್ಮತ್ತು ಹೆಚ್ಚಿಗೆ ಅಲ್ಲ, ಅದಕ್ಕೆ ಕಾಳಜಿ ಮಾಡೋದು. ದನ ಅಲ್ಲೇ ಪಟ್ಬಿಡ್ಲೆ ಅಲ್ಲಿ ಬಂದಕ್ಕೆ ಬರೋದ ಅದೇ ಅವ್ರವ್ರಿಗೆ ಬಿಟ್ಟು ವಿಷಯ. ನೆಕ್ಸ್ಟ್ ಹಾಗಾದ್ರೆ ಸಪ್ತದಲ್ಲಿರುವ ಬೇಕು ಸುಟ್ಟು ಅಂತ್ಯ ಸಂಸ್ಕಾರ. ಇದೊಂದು ಯಾವುದೋ ಒಂದು ಪತ್ರಿಕೆ 2001 ಅಂದ್ರೆ 24 ವರ್ಷದ ಹಿಂದೆ ಪ್ರಿಂಟ್ ಆಗಿತ್ತು ಇದು ಲೇಖನ. ಅವ್ನು ಬರ ಅವನೇ ನಿಮ್ಮ ಎದುರಿಗೆ ನಿಂತಾನಲ್ಲ ಅವನೇ. ಅದೇನಿಲ್ಲ, ರೋಗ ಬಂಧನ ಹೋಗಿದ್ವಿ, ಸರಿಯಾಗಿ ಹೋಗಿದ್ವಿ ಅಂತ ಇನ್ನೊಂದನ್ನು ಆರೋಗ್ಯ ಹಬ್ಬದಿಂದ ಇದೇ ಅರ್ಥ. ನಮ್ಮ ಹೋದಾಗ ನಾವು ಉಳ್ಕೊಂಡ್ವಿ ಅಂದ್ರೆ ಗೊಬ್ಬರ ಆಗುತ್ತೆ. ಈಗೇನು ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳು, ದೊಡ್ಡ ದೊಡ್ಡ ಸಂಸ್ಥೆಗಳು ಸಾವಯವ ಗೊಬ್ಬರ ಅಂತ ಹರಿಯಾಡ್ತಾವ. ಏನದು ಸಾವಯವ? ಅದೇ ಎಲಿ, ಅದೇ ಮನುಷ್ಯನ ದೇಹ, ಅದೇ ಸತ್ತ ನಾಯಿ, ಅದೇ ದನ. ಇವತ್ತಿಗೂ ನಾವು ಹಳ್ಳಿಯೊಳಗೆ ಕಂಡಿದ್ದೀನಿ, ನೋಡ್ತೀನಿ. ಸತ್ತ ನಾಯಿ ಇದ್ರೆ ಲಿಂಬಿ ಗಿಡಗಳು ಹೋಗಿ ಬಿದ್ದಾರೆ. ಯಾಕೆ? ಆ ದೇಹದಾಗಿರೋ ಪಂಚಭೂತಗಳಲ್ಲಿ ವಿಲೀನ ಅಂತ ಹೇಳಿದ್ವಿ. ಮತ್ತೆ ಯಾರು ಜ್ಞಾಪಕ ಸತ್ತಾಗ ಅವರ ದೇಹವು ಪಂಚಭೂತಗಳಲ್ಲಿ ವಿಲೀನ ಆಯಿತು ಅಂತ ಹೇಳಿದ್ರು. ಅದರಂತ ಏನು? ಮಣ್ಣಿಗೆ ಸರಿ ಹೋಗುದು, ಗಾಳಿಗೆ ಹೋದಂದ್ರೆ ಪಂಚಭೂತಗಳಿಂದ ದೇಹ ಹೋಯ್ತು ಅಂತ ಹೇಳ್ತಾರೆ. ಇದರ ಕಡೆ ಯಾರಾದ್ರೂ ಹೋಗಿ ಬಂದಿರಿ? ಇದಕ್ಕೆ ಹೋಗಿ ಬಂದಿರಿ? ಅಲ್ಲಿ ಒಂದು ಮಾತು ಹೇಳ್ತಾರೆ, ಏನ್ರಿ ಏನಾದ್ರಿ? ಅವ್ರು ಸರಿ ಹೋದ್ರಿ ಅಂದ್ರೆ ಏನು? ಉಳಿದವ್ರು ನಮ್ಮ ಗದಗ ಇಲ್ಲದವ್ರು ಏನು ಅಂತ ದವಾಖಾನೆಗೆ ಇದ್ರು, ಸರಿ ಹೋದ್ರಿ ಅಂದ್ರೆ ಏನು ಅರ್ಥ? ಯಪ್ಪ ಹಣಿ ಹಣಿ ಬಿಡ್ಬೇಕು. ಸರಿ ಹೋಗ್ಯಾರಂದ್ರೆ ಹೋಗ್ಯಾರ ಅರ್ಥ. ಶರಣರ ಮಾತು. ಯಾಕೆ ಶರಣರು ವಚನ ಓದ್ಕೋಬೇಕು, ತಿಳ್ಕೋಬೇಕು? ಆ ಕಡೆ ಅಡ್ಡಾಡಿ ಅಂದ್ರೆ ಬೀದರ್ನ ಭಾಷೆಗಳಿಗೂ ಬಹಳಷ್ಟು ಅರ್ಥ ಅದಾವೆ. ಅದು ಶರಣರು ಅಡ್ಡಾಡಿದ ಜಾಗ, ಬಸವ ಕಲ್ಯಾಣ, ಬಸವಣ್ಣ ಮಾಡಿದ ಜಾಗ, ಉಡ್ಯಾಡಿದ ಜಾಗ, ಅನುಭವ ಮಾಡಿದ ಜಾಗ. ಅಲ್ಲಿ ಈ ಶಬ್ದ ಯಾಕೆ ಬಳಸೋದಂದ್ರೆ ಹುಟ್ಟಿದ ದೇಹ ಪಂಚಭೂತಗಳಿಂದ ಆಗಿರ್ತೈತಿ. ಸತ್ತ ಮೇಲೆ ಅದು 5 ಪಂಚಾಂತರ 5 ಭೂತಗಳಲ್ಲಿ ವಿಲೀನ ಆಗ್ತೈತಿ. ಅವಾಗ ಅದಕ್ಕೆ ಸರಿ ಹೋದ್ರು. ಅದ್ರ ಸಲುವಾಗಿ ಅವರು ಸತ್ತರು ಅಂತ ಹೇಳೋದಿಲ್ಲ, ಸರಿ ಹೋಗ್ಯಾಡ್ರಿ ಅಂತ ಹೋಗ್ಯಾಡ್ರಿ ಅಂತ ಅರ್ಥ. ಎಷ್ಟು ವ್ಯತ್ಯಾಸ ಇದ್ರು ಅದ್ರಾಗ ಅರ್ಥ ಐತಿ. ಹಂಗ ಸತ್ತದ ಮೇಲೆ ಸುತ್ತ ಮಾಡೋದ್ರಿಂದ ನಾವು ನಮ್ಮ ದನಗಳಿಗೆ ರೋಗ ಬರೋದನ್ನು ತಡೆಗಟ್ಟಬೇಕು. ನೆಕ್ಸ್ಟ್ ದಯಮಾಡಿ ಇದು ಒಂದು 15-20 ವರ್ಷದಿಂದ ಲೇಖನ 2004-20 ವರ್ಷದಿಂದ ಬಂದ್ರು. ಅವಾಗ ದೊಡ್ಡ ಕೇಸ್ ಇತ್ತು. ರಾಣಿ
ಎಲ್ಲ ಹಿಂಡೋದನ ಹಾಲು ಕಡಿಮೆ ಮಾಡ್ತಿತ್ತು, ನೆಲ ಹಿಡಿತಿತ್ತು. ದುಡಿಯೋದನ ನೆಲ ಹಿಡಿತಿತ್ತು. ಹಿಂಡೋದನ ಹಂಗೆ ಹಿಡ್ಕೊಂಡು ಹಾಕ್ಕೊಂಡು ಅವ್ರು ರೋಗ ಬಂದು ಮತ್ತೇನೋ ಬಂದು ಸತ್ತೋಗ್ಬಿಡ್ತಿದೆ. ಏನು ಕಾರಣ? ಮಳೆಗೆ ಸಿಕ್ಕಿರ್ತೈತಿ ಹುಲ್ಲ, ಮೇವ, ದಂಟ, ಬಣವೆಗೆ ಅಥವಾ ಹೊರಗೆ ಹಾಕಿರ್ತೀವಿ. ಮಳೆ ಬಿತ್ತು ಹೋಗುತ್ತೆ, ಹಸೆ ಹುಲ್ಲು ಹಸೆ ಮೇವು ತಗೊಂಡೋಗಿ ನಾವೇನು ಮಾಡ್ತೀವಿ, ಒಂದು ಕಡೆ ಬಣವೆ ಹೊಡ್ತೀವಿ, ಒಂದು ಕಡೆ ಇಟ್ಬಿಡ್ತೀವಿ ಹುಲ್ಯಾಗ. ಒಳಗೆ ಕಾಡಿಗೆ ಬೆಳಿತೀವಿ, ಕರೆಯದು ಇಲ್ಲ ಕೆಂಪದ್ದು. ಅವು ಬೇರೆ ಬೇರೆ ಕಾಡಿಗೆ ಅಂತ ಹೇಳ್ತೀವಿ. ನಮ್ಮ ಇದ್ರ ಭಾಷೆ ಕಾಡಿ ಅಂತೀವಿ. ಅದು ಫಂಗಸ್, ವಿಷಕ್ಕೆ ಸಮಾನ. ಒಂದು ಮಾತು ಬರ್ಕೊಡ್ರಿ, ನಿಮ್ಮನೆಗೆ ಏನಾರ ಮೇವಿಲ್ಲ ಅದಲ್ಲ, ಉಪವಾಸ ಬಿಡೋದು ದನ ಸಾಯೋದಿಲ್ಲ, ಅವ್ರು ಹೋಗಿಯೇ ಸಾಯೋದಿಲ್ಲ. ನಾನು ಗೋಶಾಲೆ 1200 ದನ ಕಟ್ಕೊಂಡದಿನ ಗೋಶಾಲೆ. ಯಾವ ದನ ಎಷ್ಟು ದಿವಸ ಜೀವಂತ ಇರ್ತದೆ, ಯಾವ್ದು 5 ಕಿಲೋ ಮೇವು ಹಾಕಿದ್ರೆ ಎಷ್ಟು ದಿವಸ ಆಗತ್ತೈತಿ ಅಂತ ಅನುಭವ ಆಗೈತೆ ನನಗೆ. ಯಾರು ಇಂಥ ಮೇವು ತಿನ್ನಿಸ್ಬೇಡ್ರಿ. ಬಹಳ ದಯಪಟ್ಟ ದನಕ್ಕೆ ಈ ವಿಷ ಇದ್ದಂಥದ್ದು ಕಾಣಿಕೊಂಡದ್ದು ಕಾಳಾಗ್ಲಿ, ಕಡಿಯಾಗ್ಲಿ ಅಥವಾ ಮೇವಾಗಿ ತಿನ್ನಿಸ್ಬೇಡ್ರಿ. ಯಾಕೆ? ಅದರಿಂದ ಉಲ್ಟಾ ಪರಿಣಾಮ, ಭಾಳ ಕೆಟ್ಟ ಪರಿಣಾಮ ಐತಿ. ಮೈಯಾಗ ವಿಷ ಹೋಗುತ್ತೆ. ದಯಮಾಡಿ ಅದನ್ನ ಮಾಡಬೇಡ್ರಿ. ಆಮೇಲೆ ಏನ್ ಮಾಡ್ಬೇಕಂದ್ರೆ ಮೇವು ಕಡಿಮೆ ಇರ್ತಲ್ಲ, ಹಸಿ ಮೇವು ಇರುತ್ತೆ, ತೆಗೆದು ಬಿಸಿಲಿಗೆ ಒಣಗಿಸ್ರಿ. ಬಿಸಿಲಿದ್ರೆ ಒಣಗಿಸ್ರಿ. ಕಾಡಿಗೆ ಐತಿ ಇಲ್ಲ ನೋಡ್ರಿ, ದನಕ್ಕೆ ಮೇವು ಹಾಕೊಂಡು ಚೆಕ್ ಮಾಡಿ ಹಾಕ್ಬೇಕು. ಇದನ್ನು ಮರ್ತ್ವಿ, ಆಲಸ್ಯತನ ಮಾಡಿದ್ವಿ, ನಮ್ಮ ಕೈಯಾರಿ ನಮ್ಮ ದನವನ್ನ ನಮ್ಮ ಕಳ್ಸಕ್ಕಿಲ್ಲ ಅಂತ ಅರ್ಥ. ನೆಕ್ಸ್ಟ್ ಅದು ಪ್ರಜಾವಾಣಿ ಬಂದಿದೆ. ಇನ್ನೊಂದು ಅದು ಸಪ್ತಾಪುರದಾಗ ನಾನು ಅದೇ ಧಾರವಾಡಕ್ಕೆ ಬಹುಶಃ 24-25 ವರ್ಷದ ಹಿಂದೆ ಬಂದಾಗ ಫೋಟೋ ತಗೊಂಡಿದ್ದೆ. ಸಪ್ತಾಪುರ ಬಾವಿ ಹತ್ರ ಅದು ದನದ ಕಸದ ತೊಂದಿ ಅಲ್ಲವ, ಬೆಳಿಗ್ಗೆ ಹೋದ್ಕೊಳ್ಳಿ ಅಂತ ಫೋಟೋ. ದನ ಚಿಕ್ಕನ್ನೇ ಬಾಯಿ ಹಿಡಿದು ರೂಢಿ ಎಲ್ಲರಿಗೂ ಓದಿದ್ದು. ಅದಕ್ಕೆ ಅದನ್ನು ಬಂದು ಸಪ್ತಾಪುರದಲ್ಲಿ ಈ ಸುಂದರ ಉದ್ಯಾವು ಆಗಬಹುದು ಅವುಗಳ ಬಾಳಿನ ಸಂಜೆ. ಅದಾದ ಲಾಸ್ಟ್ ಡೇ ಅಂತಾರೆ, ಕೊನೆ ದಿವಸ. ಯಾಕೆ? ಇದು ಮನುಷ್ಯ ಮಾಡೋ ಅಪರಾಧ, ಮನುಷ್ಯ ಮಾಡೋ ಕೊಲೆಗಳಿಗೆ, ಈ ದುರಂತಕ್ಕೆ ನಾನು ಒಂದು ಹೆಸರು ಕೊಟ್ಟಿದ್ದೆ. ಅದಕ್ಕೆ ಡಿಕ್ಷನರಿ ಒಳಗೆ ಬಂದಿದೆ, ಡಸ್ಟ್ಬಿನ್ ಸಿಂಡ್ರೋಮ್ ಅಂತ ಕರಿತೀವಿ. ಏನು? ತ್ಯಾಜ್ಯ ವಸ್ತುಗಳ ನಿರ್ವಹಣೆ. ಅಂದ್ರೆ ಈ ತ್ಯಾಜ್ಯ ವಸ್ತು ಏನೇನು ಕಸ ಹೋಗಿರ್ತೀವಿ ನಾವು, ನೀವು ಲಿಸ್ಟ್ ಮಾಡ್ಕೊತ ಹೋದ್ರೆ ಅರ್ಧ ತಾಸು ಹೇಳ್ಬೋದು. ಪ್ಲಾಸ್ಟಿಕ್ಕು, ಕಸ, ಅಡಿಗೆ ಮನೆದು, ಬದ್ನಿಕಾಯಿ, ಉಳ್ಳಾಗಡ್ಡಿ, ಸಿಕ್ಕಿ, ಏನು ರಾತ್ರಿ ಸಾಮಾನು, ಬ್ಯಾಟ್ರಿ ಸೆಲ್ಲು, ಟಿವಿ, ಏನು ಸಾಮಾನು ಇದ್ರು ಕಸ ಹೋಗಿರ್ತೀವಿ ನಾವು. ಅಂತ ಹೊತ್ತಿನಾಗ ಅವ್ನು ತಿಂದ್ರೆ ಒಂದು ನೆನ್ಪಿಟ್ರಿ, ಈ ಪಟಾಕ್ಷಿ ಏನು ಹಾರಿಸ್ತಾರಲ್ಲ ಚಿರ್ಚಿರ್ ಕಡ್ಡಿ, ಆ ಚಿರ್ಚಿರ್ ಕಡ್ಡಿ ಆದ್ಮೇಲೆ ಒಂದು ಇದು ಬಂದು ಕಬ್ಬತ್ತದ ಹಿಂಗೆ ಮಾಡಿ ಹೊಯ್ಯನ್ನು ಹೊರಬಿಡ್ತಾರೆ. ಮನೆಯಾಗ ಸಣ್ಣ ಹುಡುಗರು